ಓ, ಅಡ್ಡಿಲ್ಲ ಮಾರುತಿ. ನಿನ್ನ ಜ್ವರ ಅಂತಾರ ನೀ ಹೇಳ್ದಂಗೆ ಕೇಳ್ತದೆ. ಬೇಕು ಅಂದಾಗ ಬರ್ತದೆ, ಬೇಡ ಅಂದಾಗ ಹೋಗೇ ಬಿಡ್ತದೆ. ಈಗೊಂದು ಗಳಿಗೆಗೆ ಮುಂಚೆ ಹೇಳಕ್ಕಾಗದೆ ಆ ನಮ್ಮನೆ ಒದ್ದಾಡ್ತಿದ್ದೆ, ಜ್ವರ ಮೈಕೈ ನೋವು ಅಂತ. ಅದೆಷ್ಟು ಬೇಗ ಹೋಗಿದ್ ಮಾರುತಿ? ಎದ್ದಿತ್ಲಾಗ ಬತ್ತಿದ್ದೀಯಲ್ಲ. ಹಾಂ, ಹೌದು. ಮನುಷ್ಯರಂತೂ ಮನುಷ್ಯರಂತೂ ನನ್ನ ಮಾತು ಕೇಳಲ್ಲ. ಕಾಯಿಲೆ ಕಸಲೆನಾರು ಹೇಳ್ದಂಗೆ ಕೇಳ್ಬೇಕಲ್ಲ, ಇಲ್ಲಿ ನಾ ಬದುಕಬೇಕಲ್ಲ. ಅದು ಏನಂತ ಒಂದು ಜನ್ಮ ಕೊಟ್ಟನೇನೋ ನಿನಗೆ ದೇವರು. ಮನುಷ್ಯರು ಇದ್ರ ಮಾತು ಕೇಳಲ್ಲಂತೆ. ನೀನು ಯಾವ್ದಾರು ಮನುಷ್ಯರ ಮಾತು ಕೇಳ್ತೀಯೇನ? ಮನುಷ್ಯರು ನಡ್ಕೊಂಡಾರು ನಡ್ಕೊತೀಯ ನೀನಾ? ನಾನು ಮಾತಾಡ್ತಾನೆ ಇದ್ದೀನಿ, ಮತ್ತೆ ಇದ್ರದ್ದೇ ಕೋಡ್ ಮೇಲ್ ಮಾಡ್ತದೆ. ಏನು ನಿನ್ನ ಅದಕ್ಕೆ ರಣ ಹೊಡಿತಿತ್ತ? ಆ ಮಗ ಓದ್ತೀನಿ ಅನ್ನಷ್ಟೊತ್ತಿಗೆ ಒಂದು ಚೂರು ಎದ್ದು ಈಚೆಗೆ ಬಂದಿದ್ರಿ ಅಂತ ಆತಿತ್ತು ನಿಂಗೆ. ನಿನ್ನ ಕೈಕಾಲು ನೋವು, ಕೈಕಾಲು ಸಾಡ್ತಾ ಇಲ್ಲ, ಎಲ್ಲಿಗೆ ಹೋತೀಗ? ಈಗ ಹೆಂಗೆ ಎದ್ದು ಬಂದೆ ನೀನು? ಹಾಂ, ನನ್ನ ಎದೆಗೆ ರಣ ಹೊಡೆದು ಹೋಗಲಿ ಅಂತ ನಾನು ಕಾಯ್ತಿದ್ದೀನಿ. ಅದು ಹಂಗೆ ಆಗಲ್ಲಲ್ಲ, ಎಂತ ಮಾಡೋದು? ನಿಮಗೆಲ್ಲ ಗಾನಾಗೆ ಆತಿತ್ತು. ನನಗೂ ಈ ಸಂಖ್ಯೆಯಿಂದ ಒಂದು ಬಿಡುಗಡೆನಾರು ಸಿಕ್ತಿತ್ತು. ಇಟ್ಲಾಗಿ ಹೇಳ್ತಿದ್ದೀರಿ. ಮಿನಿಸ್ಟ್ರ್ ಮೊಮ್ಮಗಳು ಹೋತಿತ್ತು, ನಾನು ಬಂದ ಎಲ್ಲ ಸಮ್ ಮಾಡಿಕೊಟ್ಟು ಹೋಗು ಅಂತೇಳಿ ಕಳಿಸ್ಬೇಕಿತ್ತು. ನಾನು ಸಣ್ಣಳಲ್ಲ, ಅದಕ್ಕಿಂತ ಬಂದು ಕಳಿಸ್ಬೇಕಿತ್ತು. ಅಲ್ಲ, ನಂಗೆ ಹೇಳಕ್ಕೆ ಗೊತ್ತಾಗ್ತದೆ ನಿಮಗೆ, ಬರಬಾರ್ದಿತ್ತಾನ ಅಂಚೆರಿ ಕಳಿಸ್ಬಾರ್ದಿತ್ತಾನ ಅಂತ. ಯಾಕೆ ಅದಕ್ಕೆ ಹೇಳಕ್ಕೆ ಬಾಯಿರಲ್ಲ? ಅದಕ್ಕೆ ಹೇಳೋಕ್ಕಾಗಲ್ಲನ್ರಿ ನಿಮಗೆ? ಹಾಗೆ ಹೋಗೇ ಬಿಡ್ತಲ್ಲ ನೀಟೈಸ್ಕಿಂದ. ಒಂದು ಸಲ ಬಂದು ಮುಲ್ಗರಿಗೆ ಬಂದು ಹೇಳ್ಬೋದಿತ್ತಲ್ಲ. ನನಗೇನ ಕೈಯಲ್ಲಿ ಅಡಿಲ್ಲ, ನಂಗೆ ಬರಲ್ಲ. ಅದು ಕೈಯಲ್ಲಿ ಅಡಿಲ್ಲ, ಅದಕ್ಕೆ ಕಾಲು ನುಣಕ್ಲ ಇಲ್ಲಿಂದ ಎಷ್ಟು ದೂರ 4 ಹೆಜ್ಜೆ ಇಟ್ಟರೆ ನಾವು ಮುಲ್ಗದಲ್ಲಿಗೆ ಬರ್ಬೋದಿತ್ತಪ್ಪ. ಬಂದೊಂದು ಸಲ ಹೇಳಬೋದಿತ್ತ? ಅದನ್ನು ಹೇಳೋಕ್ಕಾಗಲ್ಲ ನಿಮಗೆ. ನಾನೊಬ್ಳು ಹಗ್ಗಕ್ಕೆ ಸಿಕ್ಕಿನಲ್ಲ, ನಂಗೆ ಹೇಳಕ್ಕೆ ಬರ್ತೀರಿ. ಅಮ್ಮ, ನೀ ಅದನ್ನು ಮಾತ್ರ ಹೇಳಬೇಡ. ಇದರಲ್ಲಿ ಮಾತ್ರ ಸರಿತಂದು ಒಂದು ಚೂರು ತಪ್ಪಿಲ್ಲ. ಅದು ಹೇಳ್ತು, ಅಪ್ಪಗೆ ಒಳಗೆ ನಮಸ್ಕಾರ ಮಾಡಿ ಬಂದಳೆ, ಹೊರಗೆ ಬಂದಳೆ ಹೇಳ್ತು, ಒಂಚೂರು ನಾನು ಅಲ್ಲೇ ಹೋಗಿ ನಮಸ್ಕಾರ ಮಾಡಿ ಹೇಳಿ ಹೋಗ್ತೀನಿ ಅಂತ. ನಾನೇ ಬೇಡ ಅಂದೆ. ನನ್ನ ಇದ್ರೇ ಅಷ್ಟು ಪುರಾಣ ಮಾಡಿದ್ದೆ ಮಾರುತಿ ನೀನು. ಅದೇನಾರು ಹೇಳಕ್ಕೆ ಬಂದರೆ ಸುಮ್ಮನೆ ಇರ್ತಿದ್ದ? ಹೊಲ್ಡಷ್ಟೊತ್ತಿಗೆ ಒಂದು ಒಳ್ಳೆ ಕೆಲಸಕ್ಕೆ ಅಂತ ಹೊಲ್ಡಷ್ಟೊತ್ತಿಗೆ ಮತ್ತೆ ಯಾಕೆ ಮುನ್ಸಿಗೆ ಬೇಜಾರು ಮಾಡ್ಕೊಂಡು ಹೋಗ್ಬೇಕು ಅಂಥೇಳಿ ನಾನೇ ಹೇಳಿದೆ. ಬೇಡ ಅಮ್ಮ, ಬತ್ಲಿ ಮನೆಗೆ ಹೋಗ್ಯದೆ, ಅದು ಬಂದು ಕರೆದ್ರೆ ಹೋಗೋಕ್ಕೆ ಹೇಳೋ ಮಾರಯ್ಯ, ನಾನು ಆಮೇಲೆ ಇದು ಮಾಡ್ತೀನಿ, ನಂಗೆ ಅರ್ಜೆಂಟ್ ಯಾಕೋ ಹೊಟ್ಟೆ ಕೆರ್ತಾ ಅಂತ ಹೇಳ್ತು ಅಂತೇಳಿ ಹೇಳಿ ಸುಳ್ಳು ಹೇಳಿ ಕಳಿಸಿದ್ದು ನಾನು. ಅದನ್ನು ಗೊತ್ತಾನ? ಇಲ್ಲಿದ್ರೆ ಅದು ಬರೋಕ್ಕಂತಲೇ ಹೊರಟಿತ್ತು. ನಿನ್ನ ರೂಮಿಗೆ ಬಂದು ಅಲ್ಲೇ ಒಂದು ನಮಸ್ಕಾರ ಮಾಡಿ ಹೋಗ್ತೀನಿ ಅಂದಿತ್ತು. ಅದರದ್ದು ಏನೂ ತಪ್ಪಿಲ್ಲ, ನಾನೇ ಹೇಳಿ ಕಳಿಸಿದ್ದು. ಅದು ಏನು ಹೆಂಡತಿ ಪರ ನಿಂತು ಮಾತಾಡ್ತೀಯೋ, ಅದು ಯಾವ ಥರ ಇದು ಮಾಡ್ತೀಯೋ ನಂಗಂತೂ ಗೊತ್ತಾಗಲ್ಲಪ್ಪ. ನಿನ್ನ ನೋಡಾರು ನಿನ್ನ ಅಪ್ಪ ಕಲಿಬೋದು. ಒಂದು ದಿವಸಕ್ಕಾರ ಹಿಂಗೆ ಕುಣಿ ಅದು ಎಷ್ಟು ದಿವಸ ತಲೆ ಮೇಲೆ ಹೊತ್ಕೊಂಡು ಕುಣಿತೀಯ ಕುಣಿ. ಗಪ್ಪನೊಂದು ದಿವಸ ಹಾರತ್ತದಲ್ಲ ತಲೆ ಮೇಲಿಂದ, ಆವಾಗ ಗೊತ್ತಾಗ್ತದೆ ದಗಡಿಗೆ. ನಾನು ತಪ್ಪು ಮಾಡಿದೆ, ಅಮ್ಮ ಹೇಳಿದ ಮಾತು ಕೇಳಬೇಕಿತ್ತು ಅಂತ ಆವಾಗ ಗೊತ್ತಾಗ್ತದೆ ನೋಡಿ. ಗೊತ್ತಾದ್ರೆ ಆವಾಗ ಎಂಥ ಮಾಡೋಕ್ಕೂ ಆಗಲ್ಲ, ತಲೆ ಮೇಲೆ ಕೈ ಹತ್ಕೊ ಕುತ್ಕೋಬೇಕಷ್ಟೇ. ಅದು ಏನು ಬಾಯಿ ಅಂತ ಹಾಕೇನೆ ದೇವ್ರು ನಿಂಗಂತ? ಏನು ಬಾಯಿ ಅಂತ ಹಾಕೇನೆ? ಒಂದು ಒಳ್ಳೆ ಮಾತು ಬರಲೇಬಾರ್ದ? ನಿನ್ನ ತಲೆಯಲ್ಲಿ ಒಂದು ಒಳ್ಳೆ ಆಲೋಚನೆ ಅಂತ ಬರಲೇಬಾರ್ದ? ಹಂಗಾರೆ ನಿನ್ನ ಈಗ ಆ ಮಗುವಾರು ಎಂತ ಮಾಡ್ತು ಅಂತ ಅದ್ರ ಮೇಲೆ ಅಷ್ಟು ಇದು ಮಾಡ್ತೀಯ? ಮಾಡಬಾರ್ದು ಎಂತ ಮಾಡ್ತೆ? ನಿಂಗೆ ಏನು ತೊಂದರೆ ಆಗಿದ್ದೇನ? ಅದ್ರ ಪಾಡಿಗೆ ಅದು ಓದ್ಕೊಂಡಿತ್ತು, ಬರ್ಕೊಂಡಿತ್ತು, ಇಲ್ಲ ಒಂದು ಕೆಲಸ ಉದ್ಯೋಗ ಅಂತ ಹೋಗ್ತದೆ. ಹೋಗಿ ನಿನಗೇನು ತೊಂದರೆ ಆಗ್ತದ್ರಿಂದ? ಹೆಣ್ಣಾಗಿ ನೀನು ಹೇಳ್ಬೇಕಲ್ಲ, ಓದ್ಕೊಂಡು ಬರ್ಕೊಂಡು ಬಂದು ಮನೆಯಲ್ಲಿ ಹಿಂಗೆ ಕೂರ್ಬೇಡ, ನಿನ್ನಂಗೆ ನಾನು ಬಂದು ಈಗ ಕೂತು ಮನೇಲಿ ಇರೋ ಕತಿಯಾಗಿದೆ, ಎಲ್ಲರೂ ಹೋಗು ಒಂದು ಉದ್ಯೋಗ ಮಾಡು ಅಂತ ಕಳಿಸ್ಬೇಕಲ್ಲ ನೀನಾಗೆ. ಅದಿಲ್ಲ, ಅದು ಬಿಟ್ಕೊಂಡು ಅದು ಹೋದ್ರೂ ಅದಕ್ಕೆ ಈ ಥರ ಮಾಡ್ತೀಯಲ್ಲ, ನಿಂಗೆ ಎಂತ ಆಗಿದೆ ನಿಂಗೆ? ಇಲ್ಲಪ್ಪ, ನಾನೇನು ಯಾವತ್ತೂ ಜ್ಞಾನ ಮಾಡಲ. ನಾನು ಹೋಗ್ಬೇಕಿತ್ತು, ಹೊರಗಡೆ ಉದ್ಯೋಗ ಮಾಡಬೇಕಿತ್ತು ಅಂತ ನಾ ಹಂಗಿದ್ದು ಮನೆಯಿಂದ ಬರಲೂ ಇಲ್ಲ, ಜ್ಞಾನ ಮಾಡಲೂ ಇಲ್ಲ, ಬಾಕಿದ್ದರಿಗೆ ನಾನು ಅದನ್ನು ಹೇಳೋದು ಇಲ್ಲ. ನೀವೇನೋ ಕುಣಿತೀರಿ ಅಂದರೆ
ನಂಗೇನು ತಲೆಯಲ್ಲಿ ಬುದ್ಧಿ ಇಲ್ಲನ ಗೊತ್ತಾಗ್ತದೆ ಒಂದಿನ ನಿಮಗೂ ಗೊತ್ತಾಗ್ತದೆ ಆಚೆ ಮನೆಯವರೆಲ್ಲ ಹೇಳ್ತಾರಲ್ಲ ಬೆಳೆದವರೆಲ್ಲ ಹೆಂಗೆ ಹೇಳ್ತಾರಲ್ಲ ಈಗ ದುಡ್ಡಿಗೆ ಗತಿ ಇಲ್ಲದೆ ಮನೆಗೆ ಬಂದು ಸೊಸೆನ ದುಡಿಯೋಕೆ ಕಳಿಸ್ಕೊಂಡಾರೆ ಅದರಲ್ಲೇ ಜೀವನ ಮಾಡ್ತಾರೆ ಅಂತ ಗೊತ್ತಾಗ್ತದೆ. ಇನ್ನು ಎಲ್ಲರೂ ಸಂಬಳ ಗಿಂಬಳ ತಗೋ ಬಂದಾಗ ನಾ ತಂದಿದ್ದು ಹಂಗೆ ಹಿಂಗೆ ಅಂತ ಏನಾರು ಮಾತು ಬರ್ಬೇಕಲ್ಲ. ಬಂದಿನ ಹೇಳ್ತೀನಿ. ತಡಿಯೇ ಮಾರತಿ, ಸ್ವಲ್ಪ ತಡಿ ಅಂತ. ಅದು ಇನ್ನೂ ಹೋಗಿದೆ ಎಂತಾಗ್ತದೆ ಅಂತ ಕೇಳ್ಕೆ ಬರಕ್ಕೆ ಹೋಗಿದ್ದು. ನೀನು ಕೆಲ್ಸಕ್ಕೆ ಸೇರಿ ಸಂಬಳ ತಗೊಂಡು ಸಾಮಾನು ತರೋ ತನಕ ಹೋದೆ ಅಲ್ಲ. ಆಚೀಚೆ ಮನೆಯವರೆಲ್ಲ ಆಡ್ಕೊಂಡು ನಗಾಡ್ತಾರೆ ಅಂತೀಯಲ್ಲ ಅಂತ ಹಂಗಿದ್ ಕೆಲಸ ಎಂತ ಮಾಡಿದದೀಗ? ಬಂದು ಬಳಗದವರೆಲ್ಲ ಹೇಳ್ತಾರೆ, ಸೊಸೆ ಕಳಿಸ್ತಾರೆ, ದುಡ್ಸ್ಕಿ ತಿಂತಾರೆ. ಅಲ್ಲ ನೀನು ಇನ್ನು ಅಕ್ಕನ ನೋಡಲ್ಲನ? ಅವರು ನೋಡೋರು ಒಂಚೂರು ಕಲಿಬೋದಲ್ಲೇ ಮಾರತಿ. ಮಗ ಸೊಸೆ ಇಬ್ಬರನ್ನು ಕೆಲ್ಸಕ್ಕೆ ಕಳಿಸ್ಕೊಂಡು ಮನೇಲಿ ಅವ್ರ ಕೈಯಲ್ಲಿ ಹಿಡ್ದು ಕೆಲಸ ಮಾಡ್ಕೊಂಡು ಹೆಂಗೆ ಅದರ ದೇವ್ರು ಮರಿ ಇದ್ದಂಗೆ ಅದಾರ ಇವತ್ತು. ನಿನಗೆ ಹಂಗಾರೆ ಯಾಕೆ ಬುದ್ಧಿ ಬರಬಾರ್ದು ಅಂತೀನಿ. ಅವರು ನೋಡಿ ಜನ ಆಡ್ಕಿ ನಗಡಲ್ಲ, ಸೊಸೆದ ಕೈಯಲ್ಲಿ ದುಡ್ಸ್ಕಿತಾರೆ ಅಂತ ಅವ್ರಿಗೆ ಹೇಳಲ್ಲನೇ. ನೋಡಿ ಮಾತಾಡ್ತೀರಿ ಕಾಣಬಾರ್ದನ? ಅವ್ರು ಎಲ್ಲದಾರೆ? ಅವ್ರು ಇದ್ದಿದ್ದೆಲ್ಲಿ? ಬೆಂಗಳೂರು ಪೇಟೆಯಲ್ಲಿ ಇರೋರು. ಕೆಲಸ ಮಾಡ್ತಾರೆ ಇರ್ತಾರೆ ಒಂದೇ ಹೇಳಿನಿ ನಾನು. ಮತ್ತು ಅದನ್ನೇ ಕೇಳ್ತಿದ್ದೀರಿ. ಹಿಂಗೆ ಇದನ್ನೆಲ್ಲ ಓದ್ಕೊಂಡು ಒಟ್ಟಾರಸಿ ಕೆಲಸ ಅಂತ ಮಾಡಲ್ಲ. ಸುಮಾರೆಲ್ಲ ಓದ್ಕೊಂಡಾರೆ ದೊಡ್ಡ ದೊಡ್ಡ ಕೆಲಸಕ್ಕೆ ಹೋಗ್ತಾರೆ. ಪೇಟೆ ಬದ್ದೆ ಇದ್ದದ್ದು ಹೆಂಗೂ ಆಗ್ತದೆ. ಹಂಗಂತೇಳಿ ನಾವು ಹಳ್ಳಿಲಿದ್ದರೂ ಹಂಗೆ ಕುಣಿಯದ? ಹೌದು, ನೀ ಹೇಳೋದೊಂದು ಸಮನೆ. ಅವ್ರು ಪೇಟೆಯಲ್ಲಿ ಇದ್ದರು. ನಿನ್ನ ಅಣ್ಣನ ಸೊಸೆ ಲೆಕ್ಚರಿ ಕೆಲ್ಸಕ್ಕೆ ಹೋಗ್ತದಲ್ಲ, ಅದು ಎಲ್ಲಿರೋಳ? ಯಾವ ಪೇಟೆಲ್ಲದೆ ಅದು? ಹೋಗಲ್ಲ? ಯಾಕೆ ನಿನ್ನ ಅಣ್ಣ ಗತಿ ಇಲ್ಲ ಅಂತ ಹೋಗದ? ಏನ ಯಾರು ಎಲ್ಲಿಗೆ ಹೋಗ್ತಾರ, ಯಾರು ಕಳ್ಸ್ಯಾರ? ಹೋಗಲ್ಲ ಕೇಳ್ತೀವಲ್ಲಿ. ನನ್ನ ಹತ್ರ ಎಂತ ಕೇಳೋದು ನೀವು? ನಂಗೇನಾದ್ರೂ ಅಗತ್ಯ ಇಲ್ಲಪ್ಪ. ನೀ ಹೇಳ್ದಲ್ಲ ಹಿಂಗೆ ಅಂದು ಬಂದು ಎಲ್ಲ ನಮ್ಮನೇಲಿ ಕೆಲ್ಸಕ್ಕೆ ಹೋಗಿದ್ದು ಹಿಂಗೆ ಹೇಳ್ತಾರೆ ಅಂದಲ್ಲ, ಹಾಗಾಗಿ ನಿನ್ನ ಬಳಗದವ್ರನ್ನೇ ತೋರಿಸ್ದೆ ನಾನು. ಹೋಗ್ತಾರಲ್ಲ ಅವ್ರಿಗೆ ಯಾರು ಏನು ಹೇಳಲ್ಲನೋ ಅಂತ. ಹಾಂ ಹೇಳ್ತೀರಿ, ಹೇಳ್ದೆ ಅಂತ ಮಾಡ್ತೀರಿ. ನಾನಂದ್ರೆ ಈಗ ಸಸಾರಾಗಿದೆ ನಿಮಗೆ. ಎಂತ ಇಲ್ಲ ನನ್ನ ಕೈಲಿ ಯಾರಿಗೋಗಿ ಹೋಗಿ ಅದೋಡಿ ಅಷ್ಟು ಇದ್ದೆ ಬುದ್ಧಿ ಎಲ್ಲ ಕಲಿಸ್ಲ ನನ್ನ ಅಪ್ಪ. ಮನೇಲಿ ಕೆಲಸ ಮಾಡೋಕ್ಕೆ ಕೈಯಲ್ಲಿ ಹಿಡಿಯಲ್ಲ. ತರುಮನೆಯಿಂದ ತಂದು ಕೊಟ್ಟು ಅದು ಬೇಕಾದಷ್ಟು ಮಾಡಿದೆ. ಅದು ಈಗ ಜ್ಞಾನಿಲ್ಲ ಅಂತ ಬೇಡಲ್ಲ. ಈಗ ಸೊಸೆ ದುಡಿತದೆ, ಬೇಕಮ್ಮ ಸಂಬಳ ತರ್ತದೆ, ಅದ್ರ ಮುಂದೆ ನಾನಿಲ್ಲಿ. ಹಾಗಾಗಿ ನಿಮ್ಗೆ ಎಲ್ಲಿ ಏನು ಹೇಳೋಕ್ಕೆ ಸಿಗ್ತದೆ ಅಂತ ಹೇಳ್ತಿರ್ತೀರಿ. ಕೇಳಿ ಹೇಳ್ತೀರಿ ನೋಡ್ತೀನಿ. ಎತ್ಲ ಕೊಟ್ಟೆ ನಿಂತ್ಕ, ಸ್ವಲ್ಪ ಹೊತ್ತು ನಿಂತ್ಕ. ಎಂತ ಮಾಡ್ಬೇಕಾ? ಇನ್ನು ಇಲ್ಲಿ ಇತ್ಕೊಂಡು ಎಂತ ಮಾಡ್ಬೇಕು ಅಂತ ಸಾಕಾಗಿ ಹೋಗಿದೆ. ನಿಮ್ಮ ಹಾಳು ಪುರಾಣ ಕೇಂಡು ನನಗೂ ಸಾಕಾಗಿ ಹೋಗಿದೆ. ಸಾಧ್ಯ ಇಲ್ಲ ನನಗೆ. ನಾ ಹೋಗ್ಬೇಕು, ಒಳಗೆ ಹೋಗ್ಬೇಕು. ಹೋಗೋ, ಒಳಗೆ ಹೋಗ್ಬೋದು. ನೀನು ಇಲ್ಲೇ ನಿತ್ಕ ಅಂತ ನಾನೇನು ಹೇಳಲ್ಲ. ಆದ್ರೆ ಹೇಳೋ ಮಾತೊಂದು ಕಡೇ ಸತಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಂಡು ಹೋಗೋ. ಎಂಥದ ಒಂದು ಕೆಲಸಕ್ಕೆ ಹೇಳ್ಕಿ ಬರೋಕ್ಕಂತ ಹೋಗಿದೆ. ಅದು ಆತದ ಬಿಡ್ತದ, ಅದು ಕಡಿಕಿನ ಮಾತಾತಲ್ಲ. ಮನೆಗೆ ಬಂದ ಮೇಲೆ ನೀ ಹೇಳ್ದೆ ಹೋದೆ, ಹಂಗೆ ಹೋದೆ ಹಿಂಗೆ ಹೋದೆ, ಕೆಲ್ಸಕ್ಕೆ ಹೋಗೋ ಕೂಡ್ದು ಮನೆ ಮರ್ಯಾದೆ ಹಂಗೆ ಹಿಂಗೆ ಅಂತ ಏನಾದ್ರು ಹೇಳಿದೆ ಅಂದರೆ ನಾನು ಮಾತ್ರ ಸುಮ್ಮನಿರಲ್ಲ, ಹೇಳಿನಿ. ಆದರೆ ನಿನ್ನ ಕೈಯಲ್ಲಿ ಹಿಡಿದು ಸಣ್ಣ ಪುಟ್ಟ ಎಂಥಾರು ಕೆಲಸ ಮಾಡಿಕೊಟ್ಟು ಒಂದು ಆಸ್ಕಾರ ಆಗದಾರ ಆಗಲ್ಲ, ಸುಮ್ಮನಾರು ಇರು. ಆಲಸ್ತ ನಿತ್ತಷ್ಟಕ್ಕೂ ಮತ್ತೆ ಅದನ್ನೇ ಹೇಳ್ತಾನೆ ಇರ್ತೀರಿ ನೀವು. ನಾ ತಿಳ್ದಂಗೆ ಮಾಡ್ತೀನಿ.